ನಿತ್ಯ, ಮಾಮ್ ನೀನ್ ಯಾವಾಗ ಬಂದೆ? ಈಗಷ್ಟೇ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಮಾಮ್? ಪೊಲೀಸ್ ಸ್ಟೇಷನ್ಗೆ. ಯಾಕೆ ಮಾಮ್? ಆಮೇಲೆ ಹೇಳ್ತೀನಿ. ಶಾಪಿಂಗ್ ಇಂದ ನೀನ್ ಯಾವಾಗ ಬಂದೆ? ಹಾಫ್ ಅನ್ ಅವರ್ ಆಯ್ತು. ಅಭಿನ ನೋಡಿದ್ಯಾ? ಅಭಿನ ತುಂಬಾ ಸರಿ ನೋಡಿದೀನಿ. ಇವತ್ತು ನೋಡಿದ್ಯಾ? ಹಾ ನೋಡ್ದೆ. ಯಾಕೆ? ಯಾಕ್ ಮಾಮ್? ಅಭಿ ಬಗ್ಗೆ ಕೇಳ್ತಿದ್ಯಾ? ಅಭಿನ ಏನ್ ಮಾಡ್ದೆ? ವಾಟ್ ಡು ಯು ಮೀನ್? ಅಭಿನ ನಾನೇನ್ ಮಾಡ್ತೀನಿ? ಅಭಿ ಮಿಸ್ಸಿಂಗ್. 4 hours ಇಂದ ಅವ್ನು ಎಲ್ಲೂ ಕಾಣಿಸ್ತಾ ಇಲ್ಲ. ವಾಟ್? ಈ ವಿಷಯನ ನನ್ಗೆ ಮೊದ್ಲೇ ಹೇಳಿದ್ರೆ ಅಭಿನ ಸೇಫ್ ಆಗಿ ಮನೆ ಹತ್ರ ಡ್ರಾಪ್ ಮಾಡ್ತಿದ್ದೆ ಅಲ್ವಾ? ಅವನು ಮಿಸ್ ಆಗಿದ್ದಾನೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾಮ್. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರಿಗೆ ಅಡ್ಡ ಬಂದ. ಹಾಗ್ ಮಾಡ್ಬಾರ್ದು ಅಂತ ಬೈದೆ. ಅವನು ಕೋಪದಲ್ಲಿ ಹೊರಟೋದ. ನಾನ್ ಮನೆಗ್ ಬಂದ್ಬಿಟ್ಟೆ. ಅಷ್ಟೇನಾ? ಅದನ್ನು ಮೀರಿ ಏನೂ ನಡೀಲಿಲ್ವಾ? ಏನ್ ನಡೆಯುತ್ತೆ ಅಂತ ನಿನ್ ಡೌಟ್ ಮಾಮ್? ಅಭಿನ ನೀನ್ ಮಾಮ್, ನಾನು ಅಭಿನ ಕಿಡ್ನಾಪ್ ಮಾಡಿದ್ದೀನಿ ಅಂತ ನನ್ನ ಅನುಮಾನಿಸ್ತಿದ್ಯಾ? ಫ್ಲಾಶ್ ಬ್ಯಾಕ್ ಅಲ್ಲಿ ನಿನ್ನ ಅಕ್ಕನ್ನ ಕಿಡ್ನಾಪ್ ಮಾಡಿದ್ದೆ. ಆ ಟ್ರ್ಯಾಕ್ ರೆಕಾರ್ಡ್ ನನಗಿದೆ. ಹಾಗಂತ ಒಬ್ಬ ಚಿಕ್ಕ ಹುಡುಗನ್ನ ಕಿಡ್ನಾಪ್ ಮಾಡೋ ಅಷ್ಟು ಚೀಪ್ ಫೆಲ್ಲೋ ಅಲ್ಲ ನಾನು. ಐ ಆಮ್ ಟೋಟಲಿ ಚೇಂಜ್ಡ್ ಮಾಮ್. ಒಳ್ಳೆಯವಳಾಗಿ ಬದಲಾಗಿದ್ದೀನಿ. ಆದ್ರೂ ಅವನ್ನ ಕಿಡ್ನಾಪ್ ಮಾಡ್ಬೇಕಾಗಿರೋ ಅಂತ ಅಗತ್ಯ ನನಗೇನಿದೆ ಮಾಮ್? ಅವನೇನಾದ್ರೂ ನನ್ನ ಅಕ್ಕನ ಮಗನ? ಸೂರ್ಯ ದೇವ ಜಯ ಸೂರ್ಯನ ವಾರಸ್ತಾರನ? ಅವನ ಮೇಲೆ ನನಗೆ ಗ್ರಡ್ಜ್ ಇರುತ್ತೆ. ಅಂದ್ರೆ ಅಭಿನ ದಿವ್ಯನ್ನ ನಾನು ಜೈ ಇಷ್ಟಪಡ್ತಿದೀವಿ ಅಂತ? ನೀವಿಬ್ರು ಆ ಕಿಡ್ಸ್ ನ ಲೈಕ್ ಮಾಡ್ತಿದ್ದೀರಾ ಅಂತ ನನ್ಗೆ ಕೋಪ ಇತ್ತು. ಬಟ್ ಅವರಿಂದಾನೇ ಅಲ್ವಾ ಜೈ ನನ್ ಜೊತೆ ಮದ್ವೆಗೆ ಒಪ್ಕೊಂಡಿರೋದು. ಆಗ್ಲೇ ಅವ್ರ ಮೇಲೆ ನನ್ಗೆ ಕೋಪ ಹೋಯ್ತು. ಅವ್ರ ಮದರ್ಗೆ ನಾನು ಥ್ಯಾಂಕ್ಸ್ ಕೂಡ ಹೇಳ್ದೆ. ಹಾಗೇನೆ ಅಭಿಗೂ ಸಾರಿ ಹೇಳ್ದೆ. ಮ್ಯಾಟರ್ ಫಿನಿಶ್ ಮಾಮ್. ಇವಾಗ ನನ್ನ ಮನ್ಸೆಲ್ಲ ನನ್ನ ಮ್ಯಾರೇಜ್ ಮೇಲೆ ಇದೆ. ಕಿಡ್ನಾಪು ಮರ್ಡರ್ ಮಾಡೋದಿಕ್ಕೆ ನಾನೇನು ಹಳೆ ನಿತ್ಯ ಅಲ್ಲ, ಬದಲಾಗಿರೋ ನಿತ್ಯ. ಸಾರಿ ನಿತ್ಯ, ನಿನಗೆ ಕೋಪ ಬಂದ್ರೆ ಹೇಗೆ ಬಿಹೇವ್ ಮಾಡ್ತೀಯೋ ನಿನಗೆ ಗೊತ್ತಿಲ್ಲ ಅಂತ ಹಾಗೆ ಕೇಳಿದೆ ಅಷ್ಟೇ.